ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಡ್ಯಾಂಡ್ರಫ್ ತಲೆ ಹೊಟ್ಟಿಗೆ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಲೆ ಹೊಟ್ಟು ಯಾಕಾಗುತ್ತೆ ಡ್ಯಾಂಡ್ರಫ್ ಅಂತ ಹೇಳಿ. ಯಾಕಾಗುತ್ತೆ, ಈಗಿನ ಹೊರಗಡೆ ನಾವು ಹೆಚ್ಚು ತಿರುಗಾಡ್ತೀವಿ, ಹೊರಗಡೆಯಿಂದ ಪೊಲ್ಯೂಷನ್ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಅದರಿಂದ ಕೂಡ ತಲೆ ಹೊಟ್ಟಾಗುತ್ತೆ. ಅದಕ್ಕೆ ನೀವು ಆದಷ್ಟು ಹೊರಗೆ ಹೋದಾಗ ತಲೆಗೆ ಒಂದು ಸ್ಕಾರ್ಫ್ ಏನಾದ್ರು ಕಟ್ಕೊಳ್ಳಿ. ಆದಷ್ಟು ಧೂಳು ಕೂರದೇ ಇರೋಗೆ ಅವಾಯ್ಡ್ ಮಾಡಿ. ಇನ್ನೊಂದು, ನಮ್ಮ ತಲೆನ ಡ್ರೈ ಆಗಿಬಿಡೋದ್ರಿಂದ ಆಯಿಲ್ ಅಪ್ಲೈ ಮಾಡದೆ ಡ್ರೈ ಆಗಿಬಿಟ್ರೆ ನಮ್ಮ ಸ್ಕಾರ್ಫ್ ಎಲ್ಲ ಡ್ರೈ ಆಗಿ ಹೊಟ್ಟಾಗುತ್ತೆ. ಇನ್ನೊಂದು, ನಾವು ಬಳಸೋ ಶಾಂಪು, ಈಗ ಎಲ್ಲ ಶಾಂಪೂನಲ್ಲೂ ಕೆಮಿಕಲ್ ಇದ್ದೇ ಇರುತ್ತೆ, ಏನು ಮಾಡೋದಲ್ವಾ, ಅದರಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ. ಆದಷ್ಟು ನಿಮಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ. ತಲೆಗೆ ಎಣ್ಣೆ ಅಪ್ಲೈ ಮಾಡಿ ತುಂಬ ದಿನ ಬಿಟ್ಟರೆ, ಒಂದು 2-3 ದಿನ ಬಿಟ್ಟರೆ ಕೂಡ ಡ್ಯಾಂಡ್ರಫ್ ಆಗುತ್ತೆ. ಅದರಿಂದ ನೀವು ತಲೆಗೆ ಎಣ್ಣೆ ಹಾಕಿ 1 ದಿನ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ತುಂಬ ದಿನ ತಲೆಯಲ್ಲಿ ಎಣ್ಣೆ ಬಿಡೋದ್ರಿಂದ ಹೊಟ್ಟಾಗುತ್ತೆ. ಈಗಾಗಲೇ ಡ್ಯಾಂಡ್ರಫ್ ಆಗಿದೆ, ಏನು ಮಾಡೋದು ಅಂದರೆ, ನಾನು ಬಳಸೋದು ಹೋಮ್ ರೆಮಿಡಿ ನಿಂಬೆಹಣ್ಣು. ನಾನು ನಿಂಬೆಹಣ್ಣನ್ನು ಡ್ಯಾಂಡ್ರಫ್ಗಾಗಿ ಬಳಸ್ತೀನಿ. ಹೇಗೆ ಬಳಸೋದು ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ. ನಿಂಬೆಹಣ್ಣನ್ನು 2 ರೀತಿಯಾಗಿ ಬಳಸ್ಬೋದು. ಒಂದು, ನೀವು ಚೆನ್ನಾಗಿ ತಲೆಗೆ ಆಯಿಲ್ ಅಪ್ಲೈ ಮಾಡಿರಬೇಕು. ಆಯಿಲ್ ಅಪ್ಲೈ ಮಾಡಿದರೆ ನೀವು ಹಾಗೆ ನಿಂಬೆ ರಸನ ತೆಗೆದು ಈ ರೀತಿಯಾಗಿ ಒಂದು ಬೌಲಲ್ಲಿ ನಿಂಬೆ ರಸನ ತಗೊಂಡು ಕಾಟನಲ್ಲಿ ಡಿಪ್ ಮಾಡಿ ಹಚ್ಚೋದು. ಅಕಸ್ಮಾತ್ ನೀವು ತಲೆಗೆ ಎಣ್ಣೆ ಹಚ್ಚಿಲ್ಲ, ನಮಗೆ ಅಷ್ಟು ಎಣ್ಣೆ ಹಚ್ಚಿ ಇರೋಕ್ಕೆಲ್ಲ ಆಗಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂದರೆ, ನಿಂಬೆ ರಸಕ್ಕೆ ನಿಮ್ಮ ತಲೆ ಈ ನೆತ್ತಿ ಎಷ್ಟು ಎಣ್ಣೆ ಹಿಡಿಯುತ್ತಲ್ವ ಅಷ್ಟು ಎಣ್ಣೆ ಜೊತೆಗೆ ನಿಂಬೆ ರಸನ ಮಿಕ್ಸ್ ಮಾಡಿ ನೀವು ಹಚ್ಚೋದು. ಸ್ನೇಹಿತರೆ, ಈ ರೀತಿಯಾಗಿ ಸ್ವಲ್ಪನೇ ಭಾಗ ಮಾಡಿಕೊಂಡು ನಿಧಾನಕ್ಕೆ ಹಚ್ತಾ ಬನ್ನಿ. ಕಾಟನಲ್ಲಿ ಡಿಪ್ ಮಾಡಿ ಈ ರೀತಿ ನಿಮಗೆ ಎಲ್ಲಿ ಜಾಸ್ತಿ ಇದೆ, ನನಗೆ ಡ್ಯಾಂಡ್ರಫ್ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಹಚ್ತಾ ಬನ್ನಿ. ಬರೀ ಕೈಯಲ್ಲಿ ಹಚ್ಚೋಕ್ಕೆ ಅಷ್ಟು ಸರಿ ಆಗಲ್ಲ. ಈ ರೀತಿಯಾಗಿ ಒಂದು ಕಾಟನ್ ಸಹಾಯದಿಂದ ಹಚ್ಚಿದರೆ ಚೆನ್ನಾಗಿ ಎಲ್ಲ ಕಡೆನೂ ಹಚ್ಬೋದು. ನಿಮಗೆ ತಲೆಯಲ್ಲಿ ನವೆ ಬರ್ತಾಯಿದ್ರೆ, ಕೆರೆತ ಅಥವಾ ಸಣ್ಣ ಏನಾದರೂ ಗುಳ್ಳೆ ಆಗಿದ್ದರೆ ಎಲ್ಲ ಕೂಡ ಹೋಗುತ್ತೆ ಈ ರೀತಿಯಾಗಿ ನಿಂಬೆಹಣ್ಣು ಹಚ್ಚಿದರೆ. ಈ ರೀತಿಯಾಗಿ ಕೂದಲನ್ನ 2 ಭಾಗ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಿಂಬೆ ರಸನ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೋಬೋದು. ನನಗೆ ಎಲ್ಲೆಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಇದೆ ಅಂತ ಅನಿಸ್ತಾ ಇದೆಯೋ ನಾನು ಆ ಕಡೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಎಲ್ಲ ಕಡೆನೂ ನಿಮಗೆ ಡ್ಯಾಂಡ್ರಫ್ ಇದೆ ಅಂದ ಕಡೆ ಎಲ್ಲ ನಿಂಬೆ ರಸನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಇವಾಗ ಹೇರ್ ವಾಶ್ ಕೂಡ ಮಾಡ್ಕೊಂಬಂದೆ. ನೋಡಿದ್ರಲ್ವ ಡ್ಯಾಂಡ್ರಫ್ಗೆ ಹೋಮ್ ರೆಮಿಡಿನ. ನೀವು ನಿಂಬೆಹಣ್ಣನ್ನ ನೈಟ್ ಕೂಡ ಹಚ್ಚಿ ನೈಟ್ ಫುಲ್ ಬಿಡ್ಬೋದು. ಇಲ್ಲ ನಮಗೆ ಹಚ್ಚಕ್ಕೆ ಹಂಗೆ ಇಷ್ಟ ಆಗಲ್ಲ ಅಂದರೆ ನೀವು ಹೇರ್ ವಾಶ್ ಮಾಡೋಕ್ಕಿಂತ ಒಂದು 2-3 ಗಂಟೆ ಮುಂಚೆನೇ ಹಚ್ಚಬೇಕು. ನಿಂಬೆಹಣ್ಣ ಹಚ್ಚಿ ಒಂದು 2-3 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಹಚ್ಚಿ ತಕ್ಷಣವೇ ಸ್ನಾನ ಮಾಡಿದರೆ ಏನೂ ರಿಸಲ್ಟ್ ಸಿಗಲ್ಲ. ನಿಮಗೆ ಜಾಸ್ತಿ ಇತ್ತು ಡ್ಯಾಂಡ್ರಫ್ ಅಂದರೆ ನೀವು ವಾರಕ್ಕೆ ಒಂದು 2 ಸರಿ 3 ಸರಿನಾದರೂ ಹಚ್ಚಬೇಕಾಗುತ್ತೆ. ಇಲ್ಲಪ್ಪ ನಮಗೆ ಒಂದು ಸ್ವಲ್ಪನೇ ಇರೋದಂದರೆ ವಾರಕ್ಕೆ 1 ಸರಿ ಹಚ್ಚಿದ್ರೂ ಸಾಕು. ನೀವು ನಿಂಬೆಹಣ್ಣು ಹಚ್ಚೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ, ವೈಟ್ ಹೇರ್ಸ್ ಆಗಲ್ಲ. ನೀವು ಡೈರೆಕ್ಟಾಗಿ ಏನಾದರೂ ಆಯಿಲ್ ಅಪ್ಲೈ ಮಾಡಿದೆ ಅಥವಾ ನಿಂಬೆಹಣ್ಣು ಜೊತೆ ಆಯಿಲ್ ಮಿಕ್ಸ್ ಮಾಡ್ದೆ ಹಚ್ಚಿದ್ರಿ ಅಂದರೆ ಸೈಡ್ ಎಫೆಕ್ಟ್ ಆಗ್ಬೋದೇನೋ. ಈ ವೇಯಲ್ಲಿ ನೀವು ನಿಂಬೆಹಣ್ಣು ಅಪ್ಲೈ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮದು ಡ್ಯಾಂಡ್ರಫು ಕಮ್ಮಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಳ್ಳೊಳ್ಳೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.